ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸುಪ್ರಾ ಸ್ಪೈನೈಟಿಸ್ ಟೆಂಡನೈಟಿಸ್ ಬಗ್ಗೆ. ಸುಪ್ರಾ ಸ್ಪೈನೈಟಿಸ್ ಟೆಂಡನೈಟಿಸ್ ಅಂದ್ರೆ ಏನು, ಇದು ಯಾಕಾಗುತ್ತಾ, ಆದ್ರ ರೋಗಿ ಏನೇನ್ ಲಕ್ಷಣ ಇರ್ತಾವ, ಡಾಕ್ಟರ್ ಕಡೆ ಹೋದ್ರೆ ಅವ್ರು ಏನ್ ಟೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಹೇಳ್ತಾರ, ಇದ್ರಾಗ ಅಲೋಪತಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನು, ಮತ್ತೆ ಪಥ್ಯ ಅಪಥ್ಯ ಏನು, ಪೂರ್ಣ ಜಾಣಕಾರಿ ನಾನು ನಿಮಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸುಪ್ರಾ ಸ್ಪೈನೈಟಿಸ್ ಟೆಂಡನೈಟಿಸ್ ನೋಡ್ರಿ, ಇದಕ್ಕ ಸುಪ್ರಾ ಸ್ಪೈನೈಟಿಸ್ ಟಿಯರ್ ಅಂತಾನು ಕರೀತಾರ, ಇಲ್ಲ ರೋಟೇಟರ್ ಕಫ್ ಟೆಂಡನೈಟಿಸ್ ಅಂತಾನು ಕರೀತಾರ. ಸುಪ್ರಾ ಸ್ಪೈನೈಟಿಸ್ ಟೆಂಡನೈಟಿಸ್ ಅಂದ್ರೆ ನೋಡ್ರಿ, ಇಲ್ಲಿ ನಿಮ್ಗೆ ಸುಪ್ರಾ ಸ್ಪೈನೈಟಿಸ್ ಇಲ್ಲಿ ಶೋಲ್ಡರ್ ಇದೆಯಲ್ಲ, ಇದು ಹಿಂದ್ಗಡೆ ಇಲ್ಲೇ ಸುಪ್ರಾ ಸ್ಪೈನೈಟಿಸ್ ಮಸಲ್ ಇರ್ತೈತ್ರಿ. ಸೊ ಇಲ್ಲಿಂದ ಒಂದು ಟೆಂಡನ್ ಹೋಗ್ತಿರ್ತೈತಿ, ಆ ಟೆಂಡನ್ ಒಳಗಡೆ ಬಾವು ಬಂತಂದ್ರ ಅದಕ್ಕೆ ಸುಪ್ರಾ ಸ್ಪೈನೈಟಿಸ್ ಟೆಂಡನೈಟಿಸ್ ಅಂತ ಕರೀತಾರ್ರಿ. ಸೊ ಇದು ಯಾಕಾಗುತ್ತಾ ನೋಡ್ರಿ, ನೀವೇನಾರ ಜಿಮ್ ಗಿಮ್ ಹೋಗಿರ್ತಿರಲ್ಲ, ಬಹಳ ವಿಪರೀತ ಅಲ್ಲಿ ವಜ್ಜನ್ ಸಾಮಾನ್ಯ ಎತ್ತಿರಿ, ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ತಿರಂದ್ರ, ಇಲ್ಲ ನೀವೇನಾರ ಕೆಲಸ ಮಾಡಾವಂತೀರಿ, ಅದು ನೀವು ಶೋಲ್ಡರ್ ಭುಜದ ಮ್ಯಾಲೆ ಕೈ ತೊಗೊಂಡು ಈ ರೀತಿ ಏನಾರ ಕೆಲಸ ಮಾಡಾಕ್ ಕುಂತೀರಂದ್ರ, ಇಲ್ಲ ನೀವು ಬಹಳ ಜಾಸ್ತಿ ಸ್ವಿಮ್ಮಿಂಗ್ ಮಾಡ್ತೀರಿ, ಇಲ್ಲ ಬಾಲಿಂಗ್ ಏನಾರ ಮಾಡ್ತೀರಿ, ಅದ್ರ ಸಂಬಂಧ ಯಾವುದೇ ಕೆಲಸ ಮಾಡಾವಂತೀರಿ, ಶೋಲ್ಡರ್ನಾಗ ಬಹಳ ವಿಪರೀತ ಅದ್ರ ಸಂಬಂಧ ನೋವು ಆಗ್ತಾ ಇದೆ, ಸ್ಟ್ರೈನ್ ಆಗ್ತಾ ಇದೆ ಅಂದ್ರ ಅದ್ರ ಸಂಬಂಧ ನಿಮ್ಗೆ ಸಮಸ್ಯೆ ಆಗ್ತೈತಿ. ಈ ಸಮಸ್ಯೆ ನಿಮ್ಗೆ ಆಗೈತಿ, ನೀವು ಡಾಕ್ಟರ್ ಕಡೆ ಹೋಗಿರಂದ್ರ ಡಾಕ್ಟರ್ ನಿಮ್ಗೆ ಏನ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಇದ್ರಾಗ ಡಾಕ್ಟರ್ ನಿಮ್ಗ ಮೊದ್ಲ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ. ಕ್ಲಿನಿಕಲಿ ಎಕ್ಸಾಮಿನ್ ಆದ್ಮೇಲೆ ಅವ್ರಿಗೆ ಏನಾರ ಸಮಾಧಾನ ಅನ್ಸಲಿಲ್ಲ ಅಂದ್ರೆ ಅವ್ರು ನಿಮ್ಗ MRI ಸ್ಕ್ಯಾನಿಂಗ್ ಬರ್ದ್ ಕೊಡ್ತಾರ್ರಿ ಶೋಲ್ಡರ್ ರೀಜನ್ ಅದ್ದು, ಅದ್ರ ಜೊತೆಗೆ ಸರ್ವೈಕಲ್ ಸ್ಪೈನ್ ಸ್ಕ್ರೀನಿಂಗ್ ಬರ್ದ್ ಕೊಡ್ತಾರ. ಈಗ ನಿಮ್ ಸೂಪ್ರಾ ಸ್ಪೈನೈಟಿಸ್ ಟೆಂಡನೈಟಿಸ್ ಆಗೈತಂದ್ರೆ ನಿಮ್ಗೆ ಏನೇನ್ ಲಕ್ಷಣ ಇರ್ತಾವ, ಇಲ್ಲಿ ನೋಡ್ರಿ, ನಿಮ್ ಶೋಲ್ಡರ್ ರೀಜನ್ ಬಹಳ ವಿಪರೀತ ನೋವು ಆಗ್ತೈತಿ, ಅಲ್ಲೇ ಬಾವು ಬರ್ತೈತಿ, ನೀವು ಕೈ ಮ್ಯಾಲ ಮಾಡಿದ್ರೆ ಬಹಳ ಜಾಸ್ತಿ ನೋವು ಆಗ್ತೈತಿ, ಇಲ್ಲ ಕೈ ಸ್ವಲ್ಪ ಹಿಂಗ್ ಮೂವ್ ಮಾಡಿದ್ರು ಬಹಳ ವಿಪರೀತ ನೋವು ಬರ್ತೈತ್ರಿ. ಇದು ಲಕ್ಷಣ ಇರ್ತೈತಿ. ಈಗ ಇದ್ರದ್ದು ಅಲೋಪತಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತೇನೆ. ಅಲೋಪತಿದಾಗ ನೋಡ್ರಿ, ಇದ್ರಾಗ ನಿಮ್ಗ NSAIDs ಪೇನ್ ಕಿಲ್ಲಿಂಗ್ ಟ್ಯಾಬ್ಲೆಟ್ಸ್, PPI ಟ್ಯಾಬ್ಲೆಟ್ಸ್, ಸ್ಟೆರಾಯ್ಡಲ್ ಟ್ಯಾಬ್ಲೆಟ್, ಇಲ್ಲ ಸ್ಟೆರಾಯ್ಡಲ್ ಇಂಜೆಕ್ಷನ್, ಪೇನ್ ಕಿಲ್ಲಿಂಗ್ ಇಂಜೆಕ್ಷನ್, ಜೆಲ್, ಸ್ಪ್ರೇಸ್ ಅವೆಲ್ಲ ಕೊಡ್ತಾರೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರಾಗ ನಿಮ್ಗೆ ಮೊದ್ಲ ಶಮನ್ ಔಷಧಿ ಕೊಡ್ತಾರೆ. ಶಮನ್ ಔಷಧಿದಾಗ ನಿಮ್ಗೆ ತಗೊಳ್ಳಿಕ್ಕೆ ಟ್ಯಾಬ್ಲೆಟ್, ಕಾಢ, ಕಷಾಯ ಕೊಡ್ತಾರ, ಇಲ್ಲ ಮೆಡಿಕೇಟೆಡ್ ಆಯಿಲ್ಸ್ ಕೊಡ್ತಾರ್ರಿ ಹಚ್ಕೊಳ್ಳಿಕ್ಕೆ, ಮಸಾಜ್ ಮಾಡ್ಲಿಕ್ಕೆ. ಅದಕ್ಕೂ ಸಮಾಧಾನ ಅನ್ಸಲಿಲ್ಲ ಅಂದ್ರ ಪಂಚಕರ್ಮ ಥೆರಪಿ ಮಾಡ್ಲಾಗ್ತೈತ್ರಿ, ಅದ್ರಲ್ಲೇ ನಿಮ್ಗೆ ಸ್ವಲ್ಪ ಸಮಾಧಾನ ಆಗ್ತೈತಿ. ಈಗ ಮಾತಾಡೋಣ ಇದ್ರಾಗ ಪಥ್ಯ ಏನಿರ್ತೈತಿ, ಅಪಥ್ಯ ಏನಿರ್ತೈತಿ. ಪಥ್ಯ ನೋಡ್ರಿ, ಇದ್ರಾಗ ಏನಾಗುತ್ತಪ್ಪ ಅಂದ್ರ, ಪೇಷಂಟಿಗೆ ಈ ಸಮಸ್ಯೆ ಆಗೈತಂದ್ರ ಕಂಪ್ಲೀಟ್ ರೆಸ್ಟ್ ತಗೋಬೇಕು ಪೇಷಂಟ್, ಅದೇ ಪಥ್ಯ ರೀ. ಅವನಿಗೆ ಕಂಪ್ಲೀಟ್ ರೆಸ್ಟ್ ತಗೊಂಡ್ರೆ ಪಥ್ಯ. ಅಪಥ್ಯ ಏನ್ ಮಾಡಕ್ ಹೋಗ್ಬಾರ್ದು ಅಂದ್ರ, ಮತ್ತೆ ಹೊಳ್ಳಿ ನೀವು ಎಕ್ಸರ್ಸೈಸ್ ಮಾಡಕ್ ಹೋಗ್ಬಾರ್ದು, ಹೆವಿ ವೇಟ್ ಲಿಫ್ಟಿಂಗ್ ಮಾಡಕ್ ಹೋಗ್ಬಾರ್ದು, ಇಲ್ಲ ಯಾವುದೇ ಕೆಲಸ ಎದ್ರ ಸಂಬಂಧ ಮತ್ತೆ ಹೊಳ್ಳಿ ಅದಾ ಜಗದಾಗ ನೋವು ಚಾಲು ಆಗುತ್ತೆ, ಇಲ್ಲ ಕೈ ಬಹಳ ಜಾಸ್ತಿ ಮತ್ತೆ ನೀವು ದಣಿಸ್ಕೊಳಕ್ ಹೋಗ್ಬಾರ್ದು. ಆ ರೀತಿ ನೀವೇನ್ರ ಮಾಡಿದ್ರ ಅದ್ ನೀವು ಎಟ್ಟು ಟ್ರೀಟ್ಮೆಂಟ್ ತಗೊಂತೀರಿ ಅದು ಏನ್ ಯೂಸ್ ಆಗಂಗಿಲ್ಲ, ಮತ್ತೆ ಹೊಳ್ಳಿ ಅದೇ ಪೇನ್ ನಿಮ್ಗೆ ಬರೋದ ಸಮಸ್ಯೆ ಆಗಿರ್ತೈತ್ರಿ. ಹೆಂಗ್ ಒಂದು ಗಾಯ ಆದಾಗ ಅಲ್ಲಿ ಮಲಾಮ್ ಹಚ್ಬೇಕ್ರಿ, ಅಲ್ಲಿ ನೀವು ಮತ್ತೆ ಬೆಂಕಿ ತಗೊಂಡೋಗಿ ನಿಂತ್ರ ಅದು ಗಾಯ ಒಣಗಂಗಿಲ್ಲ. ಸೊ ಅದೇ ರೀತಿ ಕೈಯಾಗ ನಿಮ್ಗೆ ತ್ರಾಸ ಆಗೈತಂದ್ರ ಅದನ್ನ ರೆಸ್ಟ್ ಕೊಡಬೇಕು, ಆರಾಮಾಗಬೇಕು, ಅದು ಚೆನ್ನಾಗಿ ಅಂದ್ರೆ ರೆಸ್ಟ್ ಕೊಡಬೇಕ್ರಿ. ಸೊ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಗೆಲ್ಲರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ಎಲ್ಲ ನಿಮ್ಗೆ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ನೀವು ವಿಡಿಯೋ ನೋಡ್ಬೇಕಂದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜು ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದು ಮತ್ತಿಗೆ ಬಿಡ್ರಿ. ಅದು ಮತ್ತಿಗೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.